ವೆರಿ ಸ್ಪೆಷಲ್ ಟು ಮೀ ಅಂತಾನೆ ಅನ್ಸುತ್ತೆ. ಐ ಡೋಂಟ್ ನೋ ಎಷ್ಟು ಜನರಿಗೆ ಈ ಭಾಗ್ಯ ಇದೆ ಅಂತ, ನನಗಂತೂ ಇದೆ. ನನಗೆ ವೆಡ್ಡಿಂಗ್ ವಿಡಿಯೋಸ್ ಇಂದ ಬೇರೆ ಏನೋ ತೋರಿಸ್ತಿದ್ದಾರೆ ಅಂತ ಅನ್ಕೋಬೇಡಿ. ಅವ್ರದ್ದು ಕುಟ್ಟಿ ಪುಡಿ ಮಾಡಿ ಅವಲಕ್ಕಿ ಮಾಡ್ತಾರೆ. Hello everyone, welcome back to my YouTube channel. How are you all? I hope you're all doing good. I am doing good and super fantastic. I'm in Coorg and today is 11th of March and ಇವತ್ತು ನಾಳೆ ನಾಡಿದ್ದು ನನ್ನ ವಿಲೇಜಲ್ಲಿ ಫೆಸ್ಟಿವಲ್ ಇದೆ. ಕೃಷ್ಣಂದು ಹಬ್ಬ ಇದೆ, ಇಯರ್ಲಿ ಒನ್ಸ್ ಆಗುವಂಥ ಹಬ್ಬ. ಸೊ ಅದಕ್ಕಾಗಿ ಲೀವ್ ತೊಗೊಂಡು ಅದನ್ನು ನೋಡಬೇಕು ಅಂತಂದ್ಬಿಟ್ಟು ಬಂದಿದ್ದೀನಿ ಕೂರ್ಗಿಗೆ. ಇವತ್ತು ಫಸ್ಟ್ ಡೇ ದೇವ್ರ ಹೊರಗಡೆ ಬರೋದು ಆ್ಯಂಡ್ 8:30 ಆಯಿತು. ಆಮೇಲೆ ಅಲ್ಲೇ ಬ್ರೇಕ್ಫಾಸ್ಟ್ ಇರುತ್ತೆ. ಎಲ್ಲ ಮುಗಿಸ್ಕೊಂಡು ಮತ್ತೆ ಡ್ರೆಸ್ ಚೇಂಜ್ ಮಾಡಿ ವೆಡ್ಡಿಂಗ್ ಅಟೆಂಡ್ ಮಾಡೋದಿದೆ ಇವತ್ತು. ನಾನು ಮತ್ತು ಡ್ಯಾಡಿ ಹೋಗ್ತಾ ಇದ್ದೀವಿ. ಎಸ್ ಲವ್ ಸೈಡ್ ಓಕೆ ಮೈ ಲವ್. So yeah, I'm going to capture today and as well as tomorrow. So welcome to my vlog. Ashima papa bike cycle idnanga taata car la poindulla taata car polo mummy ettanekku ayo hey hey come wala collect ಮಾಡಿ wala ಬ್ಯಾಂಗಲ್ಸ್ ಅಲ್ಲ ಟೆಂಪಲ್ ಕ ಕಾತ ಬಪ್ಪೈ ಕ ಟೆಂಪಲ್. ಸನ್ ರೈಸ್ ಆಗೋಷ್ಟರಲ್ಲಿ ಟೆಂಪಲ್ ಆಲ್ರೆಡಿ ರೀಚ್ ಆಗಿದ್ವಿ. ಆ್ಯಂಡ್ ಫಸ್ಟ್ ಡೇ ದೇವರು ಹೊರಗೆ ಬರೋದು ಬೆಳಗ್ಗೆನೇ 7:30 ಒಳಗಡೆ ಮುಗ್ದೋಗ್ಬಿಡುತ್ತೆ ಫೆಸ್ಟಿವಲ್. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಪಾರ್ಕಿಂಗ್ ಕೂಡ ಫುಲ್ ಆಗಿಬಿಟ್ಟಿತ್ತು. ನಾವೇ ಸ್ವಲ್ಪ ಲೇಟ್ ಅಂತ ಅಂದ್ಕೊಂಡ್ವಿ. ಯಾರನ್ನ ನೋಟು ನಂಗೆ ಕರೆಕ್ಟ್ ಟೈಮ್ ಅಲ್ಲ. ಸೊ ನಾವು ಕರೆಕ್ಟ್ ಟೈಮಿಗೆ ರೀಚ್ ಆದ್ವಿ. ಇದು ನಮ್ಮ ಕೃಷ್ಣನ್ ಟೆಂಪಲ್, ನಮ್ಮ ಊರಲ್ಲಿರೋ ಟೆಂಪಲ್. ಆ್ಯಂಡ್ ಒಳಗಡೆದೇನು ವೀಡಿಯೋಸ್ನ ತೊಗೊಂಡಿಲ್ಲ, ತುಂಬ ರಶ್ ಇರುತ್ತೆ ಅಲ್ವಾ, ಹಾಗಾಗಿ. ಆ್ಯಂಡ್ ಇದೆಲ್ಲ ಇಲ್ಲಿ ಕಾಯ್ತಾ ಇರೋದು ಆ ಒಂದು ಮೂಮೆಂಟ್ಗೋಸ್ಕರ. ವರ್ಷಕ್ಕೆ ಒಂದೇ ಸಲ ಬರೋವಂಥ ಹಬ್ಬ. ಎಲ್ಲರೂ ಅಷ್ಟು ಕಾತುರದಿಂದ ಕಾಯ್ತಾ ಇರ್ತಾರೆ. ಆ್ಯಂಡ್ ಆ ಮೂಮೆಂಟಲ್ಲಂತೂ ನಿಜವಾಗ್ಲೂ ಗೂಸ್ ಬಂಪ್ಸೇ ಬರುತ್ತೆ ದೇವ್ರನ್ನ ನೋಡಿದ್ರೆ. ಆ್ಯಂಡ್ ಹೊಳೆನಲ್ಲಿ ಸ್ನಾನ ಮಾಡಿ ಟೆಂಪಲಿಗೆ ಬರ್ತಾರೆ. ಆಮೇಲೆ ಅಲ್ಲಿಂದ ಪದ್ಧತಿಗಳು ಶುರುವಾಗುತ್ತೆ. ಇದು ದೇವ್ರದ್ದು ಅಕ್ಕಿ ನಮಗೆ ಕೊಡ್ತಾರೆ. ಜನ ಎಲ್ಲ ನಿಂತಿರ್ತಾರಲ್ವ, ಅಲ್ಲೇ ಬಂದುಬಿಟ್ಟು ಕೊಡ್ತಾರೆ. ಅದನ್ನು ಒಂದು ವರ್ಷ ಇಡೀ ನಾವು ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡ್ತೀವಿ. ಈ ಒಂದು ಹಬ್ಬದಿಂದ ತುಂಬ ದೊಡ್ಡ ಸ್ಟೋರಿನೇ ಇದೆ. ಡ್ಯಾಡಿ ಫಸ್ಟೇ ಹೇಳಿದರು ನನಗೆ, ಅರ್ಧಂಬರ್ಧ ಹೇಳಕ್ಕೆ ಹೋಗ್ಬೇಡ, ಗೊತ್ತಿಲ್ಲ ಅಂದರೆ ಸುಮ್ಮನೆ ಇದ್ಬಿಡು ಅಂತ. ನನಗೂ ಭಯ ಆಗುತ್ತೆ ಗೊತ್ತಿಲ್ಲದೆ ಸುಮ್ಮನೆ ತಪ್ಪಾಗಿ ಹೇಳಿ ಆಮೇಲೆ ಡಸಂಟ್ ಲುಕ್ ಗುಡ್. ಸೊ ಹಾಗಾಗಿ ನನಗೆ ಗೊತ್ತಿರೋಷ್ಟು ಹೇಳ್ತೀನಿ. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ದೇವಸ್ಥಾನದಿಂದ ಕೆಳಗೆ ಇಳಿದು ಬಂದು ಅದರದ್ದೇ ಆದಂಥ ಸ್ಥಾನ ಇರುತ್ತೆ. ಅಲ್ಲಿ ಹೋಗಿ ಅದ್ರದ್ದು ಏನು ರಿಚುವಲ್ಸ್ ಇರುತ್ತೆ ಅದು ಮುಗಿಸಿ ವಾಪಸ್ ಬರ್ತಾರೆ. ಆಮೇಲೆ ವಾಪಸ್ ಟೆಂಪಲ್ ಒಳಗಡೆ ಹೋದ್ಮೇಲೆ ಇನ್ನು ನೆಕ್ಸ್ಟ್ ಡೇ ಫೆಸ್ಟಿವಲ್ ಇರುತ್ತೆ, ಅಲ್ಲಿವರೆಗೂ ಬೇರೆ ಏನೂ ಇರೋದಿಲ್ಲ.
ಅವತ್ತಿನ ದಿನ ಅಲ್ಲೇ ಅನ್ನದಾನ ಇರುತ್ತೆ, ಅಲ್ಲೇ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ವಾಪಸ್ ಮನೆಗೆ ಬರ್ತೀವಿ. ಬೈ 9-9:30 ಅಷ್ಟರಲ್ಲಿ ಅವತ್ತಿನ ದಿನ ಹಬ್ಬ ಮುಗ್ದೋಗುತ್ತೆ. ಆಮೇಲೆ ನೆಕ್ಸ್ಟ್ ಡೇ 11 o'clock ಮೇಲೇ ಸ್ಟಾರ್ಟ್ ಆಗೋದು. ನನಗೆ ಲಾಸ್ಟ್ ಇಯರ್ ಹೋಗೋಕ್ಕಾಗಿರಲಿಲ್ಲ, ಅದ್ರ ಪ್ರೀವಿಯಸ್ ಇಯರ್ ನೀಲು ಬೇಬಿ ಆವಾಗ ಅವನ್ನ ಕರ್ಕೊಂಡು ಹೋಗಿದ್ವಿ. ಆ್ಯಂಡ್ ಆವಾಗ ಅವನಿಗೇನು ಗೊತ್ತಾಗ್ತಿರ್ಲಿಲ್ಲ. ಇವಾಗ ಅವನಿಗೆ ಆಲ್ಮೋಸ್ಟ್ ಎಲ್ಲಿ ಗೊತ್ತಾಗ್ತದೆ ವಾಟ್ ಈಸ್ ಹ್ಯಾಪ್ನಿಂಗ್ ಅಂತ. ಆ್ಯಂಡ್ ತುಂಬ ಖುಷಿ ಬರ್ತಿದ್ದ. ಆ್ಯಂಡ್ ನಾನಂತೂ ಲಿಟ್ರಲಿ ಐ ವಾಸ್ ಪ್ರೇಯಿಂಗ್ ಬ್ಯಾಂಗ್ಳೂರಲ್ಲಿ ಹೇಗಾದರೂ ಮಾಡಿ ಹೋಗಲೇಬೇಕು ಅಂತ ಅಂದ್ಬಿಟ್ಟು. ವೀಕ್ ಡೇಸ್ ಬೇರೆ ಬಂದಿತ್ತು, ಆದ್ರೂ ರಜಾ ಹಾಕಿ ಹೋಗಿ 2 ದಿನ ಹಬ್ಬ ನೋಡ್ಕೊಂಡು ಬಂದು ಇನ್ನೊಂದು ಮುಂದಿನ ವರ್ಷವರೆಗೂ ವೆಯ್ಟ್ ಮಾಡಬೇಕಲ್ಲ ದೇವ್ರನ್ನ ನೋಡೋದಕ್ಕೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಜಸ್ಟ್ ನಾಟ್ ಮೀ, ಅಲ್ಲಿರೋರು ಮೋಸ್ಟ್ಲಿ ಎಲ್ಲರೂ ಅಷ್ಟೇ, ನಮ್ಮ ಊರವರು ಎಲ್ಲೇ ಇದ್ರೂ ಕೂಡ 101% ಬರೋಕ್ಕೆ ಟ್ರೈ ಮಾಡ್ತಾರೆ, ಬಂದೇ ಬರ್ತಾರೆ. ಇನ್ನು ನಾಳೆದು ಹಬ್ಬದ್ದು ಇನ್ನೊಂದು ವ್ಲಾಗಲ್ಲಿ ಹಾಕ್ತೀನಿ, ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಸೊ ಹಾಯ್, ನಾವು ಇವಾಗ ವೆಡ್ಡಿಂಗ್ ಹೋಗ್ತಾ ಇದ್ದೀವಿ. ಫೆಸ್ಟಿವಲ್ ಮುಗಿಸಿ ಬಂದು ಟಕ್ 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 ಅಂತ ಅಮ್ಮ ನಾನು ಫಸ್ಟ್ ಟೈಮ್ ಇಷ್ಟು ಬೇಗ ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದು. ಬಿಕಾಸ್ ಬಿಗ್ ಬಾಸ್ ಜೊತೆ ಹೋಗ್ಬೇಕಾಗಿರೋದು, ಯಾರು ಸಪೋರ್ಟಿಗೂ ಇಲ್ಲ. ಅವರಿಂದ ಲೇಟ್ ಆಗುತ್ತೆ ಅಂತ ಹೇಳಬೇಕು ಅಂತಂದರೆ ಈ ಒಂದು ಸ್ಯಾರಿ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಗೆಟ್ ರೆಡಿ ವಿತ್ ಮಿ ವಿಡಿಯೋ ಎಲ್ಲ ಮಾಡಬೇಕು ಅಂತಿದ್ದೆ, ಮಣ್ಣ ಗಟ್ಟಿನೂ ಆಗಿಲ್ಲ. ಸೊ ಆ್ಯಂಡ್ ಮೈ ಡ್ಯಾಡ್ ಇಸ್ ಲುಕಿಂಗ್ ಸೂಪರ್ ಹ್ಯಾಂಡ್ಸಮ್ ಆ್ಯಸ್ ಆಲ್ವೇಸ್. ಗಾಗಲ್ಸ್ ಎಲ್ಲ ಹಾಕೊಂಡು ಫುಲ್ ಟಿಮ್ ಆಗಿ ಹೊಟ್ಟಿದ್ದಾರೆ. ಗಾಗಲ್ಸ್ ತೆಗ್ಕೊಟ್ಟವ್ರಿಗೆ ಗಾಗಲ್ಸ್ ಇಲ್ಲ, ನನ್ನ ಡ್ಯಾಡಿ ಸ್ಟೈಲಾಗಿ ಕೂತಿದ್ದಾರೆ. ಸೊ ಯಾ, ಆ್ಯಂಡ್ ಈ ಒಂದು ಕ್ಲಿಪ್ಪಿಂಗ್ ನನಗೆ ಪರ್ಸ್ನಲಿ ಫೇವ್ರೆಟ್ ಅಂತಲೇ ಹೇಳ್ಬೋದು. ಬಿಕಾಸ್ ನನಗೂ ಡ್ಯಾಡಿಗೂ ಒಂದು ಟೈಮ್ ಅಂತ ಸಿಕ್ತು. ಇಬ್ಬರು ಕಷ್ಟ ಸುಖ ಮಾತಾಡ್ಕೊಂಡು ಹೋದ್ವಿ. 1.5 hour ಹೋಗಿದ್ದೇ ಗೊತ್ತಾಗಿಲ್ಲ. ಮಡಿಕೇರಿನಲ್ಲಿ ಇದ್ದಿದ್ದು ವೆಡ್ಡಿಂಗ್, ನನ್ನ ಸಿಸ್ಟರ್ ಲಾದು ಬ್ರದರ್ದು ವೆಡ್ಡಿಂಗ್ ಇದ್ದಿದ್ದು. ಸೊ ಕಾಲ್ ಮಾಡಿ ಪರ್ಸ್ನಲಿ ಇನ್ವೈಟ್ ಮಾಡಿದ್ದಕ್ಕೆ ಹೋಗಲೇಬೇಕು ಅಂತ ಅಂದ್ಬಿಟ್ಟು ನಾನು ಅಟೆಂಡ್ ಮಾಡಿದೆ ವೆಡ್ಡಿಂಗ್ನ. ಆ್ಯಂಡ್ ಇದ್ರ ಬಗ್ಗೆ ಅಂತೂ ನಾನು ಮಾತಾಡಲೇಬೇಕು. ನಾನಿವಾಗ ಮದುವೆ ಆಗಿ ಒಂದಷ್ಟು ವರ್ಷಗಳಾಗಿದೆ. ಐ ಆಮ್ ವರ್ಕಿಂಗ್ ಆ್ಯಂಡ್ ಐ ಆಮ್ ಅರ್ನಿಂಗ್. ಬಟ್ ಆದ್ರೂ ಡ್ಯಾಡಿ ಅವತ್ತಿಂದ ಇವತ್ತುವರೆಗೂ ಕಾಂಪ್ಲಿಮೆಂಟ್ ಕವರ್ ಅವರೇ ಬರೀತಾರೆ, ಅದು ಆ್ಯಂಡ್ ಅದರೊಳಗಡೆ ದುಡ್ಡು ಕೂಡ ಅವರೇ ಹಾಕ್ತಾರೆ. ಆ್ಯಂಡ್ ದಿಸ್ ಇಸ್ ವೆರಿ ಸ್ಪೆಷಲ್ ಟು ಮೀ ಅಂತಲೇ ಅನಿಸುತ್ತೆ. ಐ ಡೋಂಟ್ ನೋ ಎಷ್ಟು ಜನರಿಗೆ ಈ ಭಾಗ್ಯ ಇದೆ ಅಂತ, ನನಗಂತೂ ಇದೆ. ಸೊ ಹಾಗೆ ಮಾತಾಡಿಕೊಂಡು ನಾವು ವೆಡ್ಡಿಂಗ್ ರೀಚ್ ಆದ್ವಿ. ಆ್ಯಂಡ್ ಪಣ ಕಟ್ಟೋ ಶಾಸ್ತ್ರ ಎಲ್ಲ ಮಾಡೋದು ನನ್ನ ಮಾಯಿ ನಾನು ವೀಡಿಯೋ ಮಾಡೋದು ನೋಡ್ಬಿಟ್ಟು ಅಲ್ಲೇ ನಿಂತುಬಿಟ್ರು. ಶಿ ಇಸ್ ಸೋ ಫಾಂಡ್ ಆಫ್ ಮೈ ವ್ಲಾಗ್ಸ್ ಆ್ಯಂಡ್ ವೀಡಿಯೋಸ್. ಅವ್ರ ಜೊತೆ ನಾನು ಸಪ್ರೇಟಾಗಿ ಕೂಡ ವೀಡಿಯೋ ತೊಗೊಂಡಿದ್ದೀನಿ. ಹಾಗೆ ನಾನು ಕೂಡ ಪಣ ಕಟ್ಟೋ ಶಾಸ್ತ್ರ ಮಾಡಿದೆ. ಆ್ಯಂಡ್ ಅಲ್ಲೇ ನನ್ನ ಫ್ರೆಂಡ್ ಕೂಡ ಕೂತಿದ್ಲು, ನಾನು ನೋಡೇ ಇರಲಿಲ್ಲ. ಆ್ಯಂಡ್ ಐ ಆಮ್ ಮೀಟಿಂಗ್ ಹರ್ ಆಫ್ಟರ್ ಸೋ ಮೆನಿ ಇಯರ್ಸ್ ಆ್ಯಂಡ್ ಸೋ ಹ್ಯಾಪಿ ಟು ಸಿ ಹರ್. ನೋಡಿದ ತಕ್ಷಣ ಹೇಳಿದ್ರು ಶಿ ವಾಚಸ್ ಮೈ ವೀಡಿಯೋಸ್ ಅಂತ. ಎಲ್ಲ ವೆಡ್ಡಿಂಗ್ ಒಲಿಗೆ ಹೋದಾಗ ಅಲ್ಲಿ ಇಲ್ಲಿ ರೆಕಗ್ನೇಷನ್ ಸಿಗ್ತಾನೆ ಇರುತ್ತೆ. ಆ್ಯಂಡ್ ಇವರು ಕೂಡ ನನ್ನ ಸಬ್ಸ್ಕ್ರೈಬರ್. ಇವ್ರ ಮೀಟ್ ಮಾಡಿ ಎಷ್ಟು ಖುಷಿ ಆಯ್ತು ಅಂತ ನಂಗೆ ವರ್ಡ್ಸ್ ಎಲ್ಲ ಹೇಳೋದಕ್ಕೆ ಅವರೇ ಕರೆದು ನನಗೆ ಮಾತಾಡಿಸಿದ್ರು. ಆ್ಯಂಡ್ ಶಿ ವಾಸ್ ಸೋ ಸ್ವೀಟ್ ಎನಫ್ ಟು ಅಪ್ರಿಷಿಯೇಟ್ ಮೀ ಫಾರ್ ಆಲ್ ಮೈ ವ್ಲಾಗ್ಸ್. ಎಲ್ಲ ವ್ಲಾಗ್ಸು ಎಲ್ಲ ವೀಡಿಯೋಸು ಕೂಡ ನೋಡ್ತಾರಂತೆ. ಆ್ಯಂಡ್ ದಟ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ದ ವೆಡ್ಡಿಂಗ್. ಎಲ್ಲಿ ಹೋದ್ರೂ ಯಾರಾದ್ರೊಬ್ರು ಸಿಗ್ತಾನೆ ಇರ್ತಾರೆ, ಹೇಳ್ತಾನೆ ಇರ್ತಾರೆ. ಆ್ಯಂಡ್ ದ್ಯಾಟ್ಸ್ ಮೈ ಬ್ರದರ್. ಅವನು ಕೂಡ ಕೋಇನ್ಸಿಡೆನ್ಸ್ ಆಗಿ ಸಿಕ್ಕಿದ್ದು ನನಗೆ. ಐ ಡೆಂಟ್ ನೋ ಹಿ ವಾಸ್ ಕಮ್ಮಿಂಗ್ ಆ್ಯಂಡ್ ದೀಸ್ ಆರ್ ಆಲ್ ಮೈ ಕಸಿನ್ಸ್. ಆ್ಯಂಡ್ ವೆಡ್ಡಿಂಗ್ ಆದರೆ ಅದೇ ಒಂದು ಸ್ಪೆಷಲ್ ಅಲ್ಲ, ಎಲ್ಲ ಕಸಿನ್ಸ್ನ ಮೀಟ್ ಮಾಡೋದು, ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಸ್ ವೆರಿ ನೈಸ್ ಥಿಂಗ್. ಬಿಕಾಸ್ ತುಂಬ ರೇರಾಗಿ ಮೀಟ್ ಮಾಡಿದ್ದು. ಈ ಥರ ಒಂದು ಫಂಕ್ಷನ್ಸ್ ಹಬ್ಬ ಇದ್ದರೆ ಮಾತ್ರ ನಾವು ಮೀಟ್ ಮಾಡೋದು, ಇಲ್ಲಾಂದರೆ ಆವಾಗವಾಗ ಮೀಟ್ ಮಾಡೋಂಥ ಆಪರ್ಚುನಿಟಿ ಸಿಗಲ್ಲ. ಸೊ ಯಾ, ಇದೇನಿದು ಸಡನ್ ಆಗಿ ವೆಡ್ಡಿಂಗ್ ವೀಡಿಯೋಸಿಂದ ಬೇರೆ ಏನೋ ತೋರಿಸ್ತಿದ್ದಾರೆ ಅಂತ ಅನ್ಕೋಬೇಡಿ. ಇನ್ನು ನಾನು ವೆಡ್ಡಿಂಗ್ ಮುಗಿಸ್ಕೊಂಡು ಬಂದು ಸಂಜೆ ನನ್ನ ನೇಬರ್ಸ್ ಮನೆಗೆ ಹೋಗಿದ್ದೆ. ಇಲ್ಲಿ ಅವಲಕ್ಕಿ ಕುಟ್ತಾ ಇದ್ದಾರೆ. ನಾಳೆ ಇರೋ ಹಬ್ಬದಲ್ಲಿ ಪಟ್ಟಣಿಯ ಹಬ್ಬ ಅಂತ ಹೇಳ್ತೀವಿ ನಾವು. ಅವಲಕ್ಕಿ ಮಾತ್ರ ತಿನ್ನಬೇಕು ಬೆಳಗಿಂದ ಆಲ್ಮೋಸ್ಟ್ ಈವ್ನಿಂಗ್ವರೆಗೂ. ನಾವೆಲ್ಲ ನಾರ್ಮಲಾಗಿ ಅವಲಕ್ಕಿ ತಂದು ಬೇರೆ ಥರ ಪಾಕ ಮಾಡ್ತೀವಿ ಅದನ್ನು. ಸೊ ಇಲ್ಲಿ ಹೇಗಂತಂದರೆ ನಮ್ಮ ಊರಲ್ಲಿ ಕೆಲವೊಂದಷ್ಟು ಫ್ಯಾಮಿಲಿನಲ್ಲಿ, ಅಂದರೆ ದೇವರ ಕೆಲಸ ಮಾಡೋವಂಥ ಫ್ಯಾಮಿಲಿನಲ್ಲಿ ಅವ್ರಿಗೆ ತುಂಬಾ ಪದ್ಧತಿ ಬೇರೆ ಇರುತ್ತೆ. ತುಂಬ ಸ್ಟ್ರಿಕ್ಟ್ ಆಗಿರೋ ಪದ್ಧತಿ ಫಾಲೋ ಮಾಡ್ತಾರೆ. ಅಂದರೆ ಈ ಭತ್ತ ಅವರು ಬೆಳೆದಿರ್ತಾರೆ, ಅದೇನೇ ಅದು ಭತ್ತನ ಹಾಫ್ ಬಾಯ್ಲ್ ಮಾಡಿಬಿಟ್ಟು ಆಮೇಲೆ ಅದನ್ನು ಹೊರಗಡೆ ಒಲೆ ಹಾಕಿ ಅದನ್ನು ಹುರಿದು ಕುಟ್ಟಿ ಪುಡಿ ಮಾಡಿ ಅವಲಕ್ಕಿ ಮಾಡ್ತಾರೆ. ರಾತ್ರಿ ಅದನ್ನು ನೆನೆಸಿಟ್ಟು ಬೆಳಗ್ಗೆ ಅದಕ್ಕೆ ಬೆಲ್ಲದ್ದು ಪಾಕ ಮಾಡಿಬಿಟ್ಟು ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾರೆ. ಆ್ಯಂಡ್ ದಟ್ ಇಸ್ ಸೋ ಗುಡ್ ಟು ಸಿ. ಆ್ಯಂಡ್ ನಾನು ಇದು ಮುಂಚೆ ಇವ್ರ ಮನೆಗೆ ಹೋಗ್ಬಿಟ್ಟು ಒಂದ್ಸಲ ನಾನು ನೋಡಿದ್ದೆ, ಬಟ್ ನಂಗೆ ಸ್ವಲ್ಪ ಮರ್ತೋಗಿತ್ತು. ಆಮೇಲೆ ಅಲ್ಲಿ ಆಂಟಿನೆಲ್ಲ ಕೇಳ್ಕೊಂಡಿದ್ದು ಏನು ಹೇಗೆ ಅಂತೆಲ್ಲ ಕೇಳ್ಕೊಂಡು ನಾನು ಮಾತಾಡ್ತಿದ್ದೀನಿ. ಏನಾದರೂ ರಾಂಗ್ ಆದರೆ ಅವ್ರು ನನ್ನ ಬೈಕೊಂತ ನಂಗೆ ಗೊತ್ತಿಲ್ಲ. ನಂಗೆ ಇಷ್ಟ ನೆನಪಿರೋದು, ಸ್ವಲ್ಪ ಮರ್ತೋಗ್ಬಿಟ್ಟಿದೆ. ಬಟ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಇದೆಲ್ಲ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಆ್ಯಂಡ್ ಇವ್ರ ಮನೆಯೇ ಆಂಟಿ ಅಂಕಲ್ ನಮ್ಮ ಪಕ್ಕದ ಮನೆಯಲ್ಲೇ ಇದ್ದಾರೆ. ಸೊ ಸುಮಾರು ಹೊತ್ತು ಅಲ್ಲಿ ನಿಂತ್ಕೊಂಡೆಲ್ಲ ನೋಡ್ತಿದ್ವಿ. ಆ್ಯಂಡ್ ಎಸ್ಪೆಷಲಿ ನೀಲ್ ನಮ್ಮ ಮನೆಯಲ್ಲಿ ಲೈಟ್ ಕಾಣಿಸ್ತಿದ್ದಲ್ಲಿ ನಮ್ಮ ಮನೆ, ಅದ್ರ ಸೌಂಡ್ ಕುಟ್ಟೋದು ಸೌಂಡ್ ಕೇಳಿಬಿಟ್ಟು ಅವ್ಯ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೇಳ್ದ. ಆ್ಯಂಡ್ ಸೊ ಯಾ, ದಟ್ ವಾಸ್ ರಿಯಲಿ ಫನ್ ಟು ಬಿ ವಿತ್ ಎವ್ರಿಬಡಿ. ನೀಲ್ ವಾಸ್ ಸೂಪರ್ ಹ್ಯಾಪಿ. ಅವನಿಗೆ ಅದೆಲ್ಲ ತುಂಬಾ ಎಕ್ಸೈಟಿಂಗ್ ಆಗಿತ್ತು. ಆಬ್ವಿಯಸ್ಲಿ ಫಸ್ಟ್ ಆಫ್ ಆಲ್ ಅವ್ರು
ಕ್ಯೂರಿಯಾಸಿಟಿ ಜಾಸ್ತಿ ಎಲ್ಲದರಲ್ಲೂ. ಆ್ಯಂಡ್ ಇಂಥದ್ದೆಲ್ಲ ನೋಡಿಬಿಟ್ರೆ ಇನ್ನೂ ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಆ್ಯಂಡ್ ಅವನಿಗೋಸ್ಕರನೇ ಅಂತಲೇ ಮೇಯ್ನಾಗಿ ಹೋಗಿದ್ದು ನಾನು. ಆ್ಯಂಡ್ ನನಗೂ ಕೂಡ ಮರ್ತೋಗ್ಬಿಟ್ಟಿತ್ತು, ಇನ್ನೊಂದ್ಸಲ ರೀಕಾಲ್ ಮಾಡ್ದಂಗೆ ಆಯಿತು. ಆ್ಯಂಡ್ ಅವ್ರು ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಆ್ಯಂಡ್ ಎಲ್ಲ ಎಷ್ಟೊಂದು ಜನ ಅದರಲ್ಲಿ ನನ್ನ ವೀಡಿಯೋಸ್ ಎಲ್ಲ ನೋಡೋರೆ. ಸೊ ಯಾ, that's about it in this video. See you in the next one. Until then, bye bye, take care, lots and lots of love. ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಯಾ, bye bye.